ಸೊ ಕಾಂತಾರ ಅಧ್ಯಾಯ 1ರಲ್ಲಿ ದೇವಸ್ಥಾನದ ಶಾರ್ಟ್ಸ್ ಬರುತ್ತೆ ನೋಡಿ, ಅದು ಅಲ್ಲಿದೆ ನೋಡಿ ಆ ದೇವರು. ಸೊ ಆ ಗುಡ್ಡ ಕಾಣಿಸ್ತಿದೆಯಲ್ಲ ನಿಮಗೆ, ಕಂಪ್ಲೀಟು ಅರ್ಧಕ್ಕರ್ಧ ಸಿನಿಮಾ ಅಲ್ಲೇ ಶೂಟ್ ಆಗಿರುವಂಥದ್ದು. ಆ ರಥ ಓಡ್ ಬರುವಂಥದ್ದು ನಿಮ್ಗೆ ಅಲ್ಲೊಂದು ಜಾಗ ಕಾಣಿಸ್ತಿದೆ ನೋಡಿ, ದಾರಿ, ಅದರಲ್ಲಿ ಅಲ್ಲಿ ಈಗ ನಾವೊಂದು ಝೂಮ್ ಹಾಕಿ ಅಂತ ತೋರಿಸ್ತಾ ಇದ್ದೀವಿ, ಅಲ್ಲಿ ಆ ಭಾಗದಲ್ಲಿ ಇದೆಯಲ್ಲ, ಅಲ್ಲಿ ದೇವಸ್ಥಾನದ ಶಾಟು, ಬ್ರಹ್ಮಕಲಶ ಸಾಂಗ್ ಬರುತ್ತಲ್ಲ ಅದ್ರ ಶಾಟು. ಕಾಂತಾರ ಲಾಸ್ಟ್ ಬಂತಲ್ಲ, ಅದು ಶೂಟಿಂಗ್ ಆಗಿರೋದು ಈ ರೋಡ್ ಇದೆ ನೋಡಿ, ಇದ್ರ ಒಳಗಡೆ. ಇದನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ, DT ರೋಡ್ ಅಂತ ಕರೀತಾರೆ ಅದನ್ನ. ಆ ಕಲ್ಲಲ್ಲಿ ತ್ರಿಶೂಲದ ಅಚ್ಚಿರುತ್ತೆ, ನೀವು ಗಮನಿಸಿರ್ಬೋದು. ಕಾಂತಾರ ಫಸ್ಟ್ ಸಿನಿಮಾ ಬಂದಾಗ ನೀವು ಏನು ನೋಡಿರ್ತೀರ ಅದೇ ಕಲ್ಲನ್ನು ತೋರಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಅದೇ ಕಲ್ಲು ಇದು. ದೈವ ಬಂದು ಮೇಲ್ಗಡೆ ನೋಡಿ ಕೂಗುವಂಥದ್ದೊಂದು ಡ್ರೋನ್ ಶಾಟ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದೇ ಶಾಟ್ ಇಲ್ಲೇ ತೆಗೆದಿರುವಂಥದ್ದಂತೆ. ಸಿನಿಮಾದಲ್ಲಿ 2 ಭಾಗ ಇರುತ್ತೆ. ಒಂದು ರಿಷಬ್ ಅವರೆಲ್ಲ ಉಳ್ಕೊಡುವಂತಹ ಕಾಡಿನ ಭಾಗ, ಇನ್ನೊಂದು ಅರಮನೆಯ ಭಾಗ. ಅದು ಈ ಭಾಗ. ಆದರೆ ರಿಷಬ್ ಅವರು ಕಾಡಿನ ನೀರು ಹರಿಯುವಂಥದ್ದು, ಕಾಡಿನ ತಪ್ಪಲಲ್ಲಿ ಇರ್ತಾರಲ್ಲ, ಅದು ಇದರಿಂದ ಕೆಳಗಡೆ ಸೆಟ್ ಹಾಕುವಾಗ ಧರಣಿ ಮತ್ತು ಅವರ ತಂಡ ಅಲ್ಲಿ ಕೆಳಗಡೆ ಕೆಲಸ ಮಾಡೋದಕ್ಕೆ ಒಂದು ಗೋಡೌನ್ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ಫುಟೇಜ್ ಇದು. ಕಾಂತಾರ ಫಸ್ಟ್ ಏನು ಬಂತು ಆವಾಗ್ಲೂ ಅವರೇ ಸೆಟ್ ಹಾಕಿರುವಂಥದ್ದು, ಅದನ್ನು ನಾನು ತೋರಿಸಿದ್ದೀನಿ. ಈ ಸಲನೂ ಅವರೇ ಸೆಟ್ ಹಾಕಿರುವಂಥದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಕಾಂತಾರ ಸಿನಿಮಾವನ್ನ ಏನು ನೋಡಿದೀವಲ್ಲ, ಆ ಸಿನಿಮಾ ಶೂಟಿಂಗ್ ಆಗಿರುವಂಥ ಲೊಕೇಶನನ್ನು ನಾವು ತೋರಿಸ್ಬೇಕು ಅಂತ ಹೋಗ್ತಾ ಇದ್ವಿ. ನಿಮಗೆ ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ಬಂದಾಗ ನಾವು ಅದರ ಕಂಪ್ಲೀಟ್ ಶೂಟಿಂಗ್ ಲೊಕೇಶನನ್ನು ತೋರಿಸಿದ್ವಿ ನೋಡಿ. ಇವತ್ತು ನಾವು ಮಾರಣಕಟ್ಟೆಯಿಂದ ಸ್ವಲ್ಪ ಮುಂದೆ, ಇದರಲ್ಲಿ ಸ್ಟ್ರೈಟ್ ಮುಂದೆ ಹೋದರೆ ರಿಷಬ್ ಶೆಟ್ಟಿ ಅವ್ರ ಮನೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಫಸ್ಟು ನಾನು ಕಾಂತಾರ ಸಿನಿಮಾ ಹೋದ್ಸಲ ಏನು ಮೇಕಿಂಗು ಎಲ್ಲೆಲ್ಲಿ ಶೂಟ್ ಆಯಿತು ಅದನ್ನೆಲ್ಲ ತೋರಿಸಿದ್ದೀನಲ್ಲ, ಅದರ ಒಂದು ಕಲ್ಲನ್ನು ತೋರಿಸ್ತೀನಿ. ಅನಂತರ ಕಾಂತಾರ ಚಾಪ್ಟರ್ 1 ಅಧ್ಯಾಯ ಈಗ ನಾವೇನು ನೋಡಿದ್ವಿ, ಈಗ ರೀಸೆಂಟಾಗಿ ಏನು ನೋಡಿದ್ವಿ, ಸೊ ಆ ಸಿನಿಮಾದ ಶೂಟಿಂಗ್ ಸ್ಪಾಟ್ ಏನಿದೆ ಅದನ್ನು ತೋರಿಸ್ತೀವಿ. ಐ ಥಿಂಕ್ ಈ ಬಾರಿಯ ಶೂಟಿಂಗ್ ಲೊಕೇಶನ್ ತೋರಿಸೋದಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ ಅನ್ನುವಂಥ ಮಾತಿದೆ. ಆದರೆ ನಮ್ಮ ಊರು ಅಂದರೆ ನಮ್ಮ ಈ ಭಾಗದಲ್ಲೇ ಆಗಿರೋದ್ರಿಂದ ನಾವು ಆ ರೋಡ್ಗಳನ್ನೆಲ್ಲ ಒಂದು ಸಲ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಸರಿಸುಮಾರು ನಂಗೆ ಗೊತ್ತಿರೋ ಹಾಗೆ ಆ ಕುದುರೆಗಳನ್ನೆಲ್ಲ ಇದೇ ರೋಡಲ್ಲಿ ನಡ್ಸ್ಕೊಂಡು ಹೋಗಿರುವಂಥದ್ದು. ಆಮೇಲೆ ಒಂದು ಸಲ ಇಲ್ಲಿ ಶೂಟಿಂಗ್ ಶುರುವಾದಾಗ 100 ಜನ ಬರ್ತಿದ್ರು. ಅವರ ಶೂಟಿಂಗ್ ಸೆಟ್ ಗಾಡಿಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಿದ್ವು. ಸುಮಾರು ಜನರಿಗೆ ಅಂದರೆ ಇಲ್ಲಿ ಹತ್ರ ಇರುವಂಥ ಲಾಡ್ಜಿಂಗ್ಗಳೆಲ್ಲ ಸುಮಾರು 1-1.5 ವರ್ಷ ಬುಕ್ಕಿಂಗ್ ಆಗಿಬಿಟ್ಟಿತ್ತು ನೋಡಿ. ಇದೇ ರಿಷಬ್ ಶೆಟ್ಟಿ ಅವರ ಮನೆಗೆ ಹೋಗುವಂಥ ದಾರಿ, ಕೆರಾಡಿಗೆ ಹೋಗುವಂಥ ದಾರಿ ಇದು. ಸೊ ನಮ್ಮ ಹೆಗ್ಗದ್ದೆನೂ ಕೂಡ ಇಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ನೋಡಿ. ಕಾಂತಾರ ಲಾಸ್ಟ್ ಬಂತಲ್ಲ, ಅದು ಶೂಟಿಂಗ್ ಆಗಿರೋದು ಈ ರೋಡ್ ಇದೆ ನೋಡಿ, ಇದ್ರ ಒಳಗಡೆ. ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ, DT ರೋಡ್ ಅಂತ ಕರೀತಾರೆ ಅದನ್ನು. ಸೊ ನಿಮಗೆ ಈಗ ನಾವು ಹೋಗ್ತಾ ಇರುವಂಥದ್ದು, ಈಗ ನೀವು ಲಾಸ್ಟ್ ಟೈಮ್ ಜೂನಿಯರ್ NTR ಎಲ್ಲ ರಿಷಬ್ ಶೆಟ್ಟಿ ಜೊತೆ ಬಂದರು ನೋಡಿ, ಮೂಡುಗಲ್ಲು ಅಂತ ಕೇಶವನಾಥೇಶ್ವರ ದೇವಸ್ಥಾನ ಅಂತ ಇದೆಯಲ್ಲ, ಅದು ಇದೇ ರೋಡು. ಸೊ ರಿಷಬ್ ಶೆಟ್ಟಿ ಅವರು, ಆಮೇಲೆ ರಾಣಾ ದಗ್ಗುಬಾಟಿ, ಆಮೇಲೆ ಜೂನಿಯರ್ NTR ಇವರೆಲ್ಲ ಅಲ್ಲಿ ಬಂದಮೇಲೆ, ರಿಷಬ್ ಶೆಟ್ಟಿ ಅವ್ರದ್ದು ಇದೇ ಊರು, ಅವಾಗ ಹೋಗ್ತಾ ಇದ್ರು. ಆದರೆ ಈ ಥರ ಸೆಲೆಬ್ರಿಟೀಸ್ಗಳು ಬಂದಮೇಲೆ ಸಿಕ್ಕಾಪಟ್ಟೆ ಜನ ಬರೋರ ಸಂಖ್ಯೆ ಜಾಸ್ತಿ ಆಯಿತು. ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲೂ ಅದನ್ನು ತೋರಿಸಿದ್ದೀವಿ. ಈಗೆಲ್ಲ ಇಲ್ಲಿ ಮುಂದೆಲ್ಲ ಕಾರೆಲ್ಲ ಹೋಗ್ತಾ ಇದೆ ನೋಡಿ. ಇದೆಲ್ಲ ಈಗ ಟೂರಿಸ್ಟು ಬೇರೆ ಬೇರೆ ಊರಿಂದ ಇಲ್ಲಿಗೆ ಬಂದು ನೋಡಿ, ಅದು KA05 ಅದು ಆ ಪ್ಲೇಸ್ಗೋಸ್ಕರ ಹೋಗ್ತಾರೆ. ಅದೊಂಥರ ಆಫ್ ರೋಡಿಗೆ ತುಂಬ ಚೆನ್ನಾಗಿದೆ ಆ ರೋಡು. ಸೊ ಇದು ರಿಷಬ್ ಶೆಟ್ಟಿ ಅವರ ಊರೀಗ ನಾವಿರುವಂಥದ್ದು ನೋಡಿ. ಇದು ಕೆರಾಡಿ ಸರ್ಕಲ್ಲು, ಅಲ್ಲಿದೆ ನೋಡಿ ಕೇಶವನಾಥೇಶ್ವರ ಗುಹಾಂತರ ದೇವಸ್ಥಾನ ಮೂಡುಗಲ್ಲು ಅಂತ. ಸೊ ಆ ದೇವಸ್ಥಾನ ಈಗ ಸಖತ್ ಫೇಮಸ್ ಇಲ್ಲಿ ಈಗ ಸದ್ಯಕ್ಕೆ. ಹಿಂದೆಯಿಂದಲೂ ಅದಕ್ಕೊಂದು ಒಳ್ಳೆ ಐತಿಹ್ಯ ಇತ್ತು, ಆದರೆ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಅದು ರಿಷಬ್ ಶೆಟ್ಟಿ ಅವರಿಂದ ಜಗದ್ವಿಖ್ಯಾತಿ ಆಗೋದಕ್ಕೆ ಒಂದು ಕಾರಣ ಆಯಿತು. ಅದರಲ್ಲಿ ಒಂದ್ಸಲ ಹೋದವ್ರಿಗೆ ಗೊತ್ತಿರುತ್ತೆ, ಹೋಗದೇ ಇರೋರು ಒಂದ್ಸಲ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ. ಇದು ರಿಷಬ್ ಶೆಟ್ಟಿ ಅವ್ರ ಮನೆ ದಾರಿ ಇದು. ನಿಮ್ಗೆ ಆ ಕಡೆ ನಿಮಗೆ ಅಲ್ಲಿ ಮುಂದೆ ಗುಡ್ಡದ ಆ ಭಾಗದಲ್ಲಿ ನಿಮಗೆ ಕೊಡಚಾದ್ರಿ ಬೆಟ್ಟ ಕೂಡ ಕಾಣಿಸುತ್ತೆ. ಈಗ ನಾವು ಹೋಗ್ತಾ ಇರುವಂಥದ್ದು ಕಾಂತಾರದಲ್ಲಿ ಒಂದು ಕಲ್ಲು ತೋರಿಸಿದಾರಲ್ಲ, ಫಸ್ಟ್ ದೈವ ಒಬ್ಬ ರಾಜ ಬಂದು ಪೂಜೆ ಮಾಡ್ತಾನೆ,
ಸೊ ಅವನಿಗೆ ಆ ಕಲ್ಲಿನ ಒಂದು ಇಡೀ ಸಿನಿಮಾ ಆ ಕಲ್ಲೇ ಒಂದು ಮೈನ್ ಆಸ್ತಿ ಅಂತ ಹೇಳ್ಬೋದು. ಆ ಕಲ್ಲು ಶೂಟ್ ಆಗಿದ್ದು, ಆ ಕಲ್ಲು ಈಗಲೂ ಅಲ್ಲಿದೆ, ಒಂದು ಪ್ರದೇಶದಲ್ಲಿ ಇದೆ. ಅದು ಆ ಕಲ್ಲನ್ನು ತೋರಿಸೋಣ ಅಂತ ಹೋಗ್ತಿದ್ದೀನಿ. ಹೋಗೋಣ ಬನ್ನಿ. ನೋಡಿ ರೋಡ್ ಹೆಂಗಿದೆ ನೋಡಿ. ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತಲ್ಲ, ಸೊ ಅವರು ಇಲ್ಲೊಂದು ಶಾಲೆಯನ್ನು ದತ್ತಕ್ಕೆ ತಗೊಂತಾರೆ. ಅದೇ ಈ ಶಾಲೆ ಇಲ್ಲಿದೆ ನೋಡಿ, ಹಂಗೆ ತೋರಿಸ್ಬೋದು. ಅಲ್ಲಿರುವಂಥ ವೆಹಿಕಲ್ಗಳು, ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿ ರಿಷಬ್ ಶೆಟ್ಟಿ ಅವರು. ಇಲ್ಲಿಗೆ ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ. ಆಮೇಲೆ ಇದು ಸರ್ಕಾರಿ ಶಾಲೆ, ಇದನ್ನು ದತ್ತು ತಗೊಂಡು ಇಲ್ಲಿ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ. ಪ್ರತಿ ಸಲ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಅಥವಾ ಬೇರೆ ಏನೇ ಕಾರ್ಯಕ್ರಮ ಆದರೂ ರಿಷಬ್ ಅವರು ಎಷ್ಟೇ ಬ್ಯುಸಿ ಇದ್ದರೂ ಇಲ್ಲಿಗೆ ಬಂದು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದು, ಈಗ ಒಂದು ಧ್ವಜಾರೋಹಣ ಇದ್ದರೆ ಆ ಧ್ವಜಾರೋಹಣ ಮಾಡಿಯೇ ಹೋಗ್ತಾರೆ. ಅವ್ರ ಊರು, ಅವರು ಓದಿರುವ ಶಾಲೆ ಇದೆಲ್ಲ ಅವ್ರಿಗೆ ಒಂಥರ ಹೆಮ್ಮೆ. ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿ, ಒಂದು ಹೈಟೆಕ್ ಶಾಲೆ ಇದು. ಡಿಜಿಟಲ್ ತಂತ್ರಜ್ಞಾನ ಕೂಡ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳಿಗೆ ಓದೋದಕ್ಕೆ. ಸುಮಾರು ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ಈಗ ಶಾಲೆ ರಜೆ ಇದೆ, ಹಾಗಾಗಿ ಮಕ್ಕಳಿಲ್ಲ. ಸೊ ನೋಡಿ, ಇದು ಕೆರಾಡಿ ಸಿಟಿ. ಇದು ಸಿಟಿ ಅಂದರೆ ನಾವು ಮೀನೆಲ್ಲ ತಗೊಂಡು ಹೋಗೋಕ್ಕೆ ಅಥವಾ ಬೇರೆ ಏನಾದರೂ ಬೇಕಾದರೆ ಇಲ್ಲಿಗೆ ಬರೋದು. ಇದು ಗಣೇಶ್ ಬಸ್. ಇದು ಈ ಊರಿಗೆ ಒಂದೇ ಬಸ್ ಬರ್ತಿದ್ದಿದ್ದು ಮುಂಚೆ, ಕೆರಾಡಿಯಿಂದ ಕುಂದಾಪುರಕ್ಕೆ ಹೋಗ್ತಿದ್ದಿದ್ದು. ಈಗ ನಾವು ಹೋಗ್ತಾ ಇರುವಂಥದ್ದು ಮೂಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದ ರೋಡ್ ಇದು. ಇದರಲ್ಲಿ ಮೇಲ್ಗಡೆ ಹಿಂಗೆ ಹೋದರೆ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಅಲ್ಲೆಲ್ಲ ಹೋಗ್ತಿದ್ದಾರೆ ನೋಡಿ ಎಲ್ಲ ಜನಗಳು. ಈಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿಗೆ. ನೋಡಿ, ಇದು ಎಲ್ಲ ರಿಷಬ್ ಶೆಟ್ಟಿ ಮನೆಗೆ ಹೋಗೋ ದಾರಿ ಇದು. ಇದರಲ್ಲಿ ನೀವು ಪಿಕ್ಚರಲ್ಲಿ ಏನು ಕಂಬಳ ನೋಡಿದ್ದೀರಲ್ಲ, ಆ ಕಂಬಳ ಕೂಡ ಇಲ್ಲೇ ಕೆಳಭಾಗದಲ್ಲಿ ಆಗಿದ್ದು. ಅಂದರೆ ಫಸ್ಟ್ ಬಂದಿರುವಂಥ ಕಾಂತಾರ, ಈ ಕಾಂತಾರದಲ್ಲ, ಹಳೆ ಕಾಂತಾರದಲ್ಲಿ ನೀವೇನು ನೋಡಿದ್ದೀರಿ ಅಲ್ಲೊಂದು ಕಂಬಳ ಸೀನ್ ತೋರಿಸ್ತಾರಲ್ಲ, ಅದು ಇಲ್ಲೇ ಕೆಳಗಡೆ ಆಗಿದ್ದು. ರಿಷಬ್ ಶೆಟ್ಟಿ ಅವರ ಫ್ಯಾಮಿಲಿಗೆ ಸಂಬಂಧಿಸಿರುವಂಥ ಕಂಬಳ ಗದ್ದೆ ಮನೆ ಅದು. ಮನೆಯವರು ಕಂಬಳ ಗದ್ದೆಯನ್ನು ನೋಡ್ಕೊಳ್ಳೋದು. ಪ್ರತಿ ವರ್ಷ ಬೇಸಾಯದ ಸಂದರ್ಭದಲ್ಲಿ ಕಂಬಳಗಳಾಗುತ್ತೆ, ಕೋಣಗಳನ್ನು ಓಡಿಸ್ತಾರೆ. ಈಗಲೂ ಕೂಡ ಕಂಬಳಗಳು ನಡ್ಕೊಂಡು ಬಂದಿದೆ. ನಮ್ಮೂರಲ್ಲಿ ಒಂದು ಕೆರಾಡಿಲಿದೆ, ಇನ್ನೊಂದು ಮೇಲ್ಹೊಸೂರಲ್ಲಿದೆ. ಅದನ್ನು ಬಿಟ್ಟರೆ ನಿಮ್ಗೆ ವಂಡರ್ ಕಂಬಳ, ಈಗ ಬೇರೆ ಬೇರೆ ಕಡೆ ಕಂಬಳಗಳೆಲ್ಲ ಆಗುತ್ತೆ. ಕೋಣಗಳಿಗೆ ಪ್ರಶಸ್ತಿ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಕೆಳಗಡೆ ಅದು ಇಲ್ಲಿ ಕೆಳಗೆ ಅದು ಕಂಬಳ ಗೆದ್ದೆ ಇರೋದು. ನಾವು ಲಾಸ್ಟ್ ಟೈಮ್ ಅದನ್ನು ತೋರಿಸಿದ್ದೀವಿ. ನೋಡಿ ವೀಕ್ಷಕರೇ, ನಾವು ಕಾಂತಾರದಲ್ಲಿ ಏನು ಕಲ್ಲನ್ನು ನೋಡ್ತೀವಲ್ಲ, ದೇವರ ಕಲ್ಲು, ಪಂಜುರ್ಲಿ ದೇವರದ್ದು, ಆ ಕಲ್ಲು ಇರೋದು ಇಲ್ಲೇ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ವೀಕ್ಷಕರೇ, ಕಾಂತಾರದ ಕಾಡಿನ ಒಳಗಡೆ ಇದ್ದೀವಿ ನೋಡಿ. ನಾವೆಲ್ಲ ಕಾಂತಾರದಲ್ಲಿ ಬರುವಂತಹ ಒಂದು ಕಲ್ಲು ಅಂದರೆ ಪ್ರಾರಂಭದಲ್ಲಿ ರಾಜ ಒಂದು ನೆಮ್ಮದಿಗಾಗಿ, ತಾಯಿಯ ಅಪ್ಪುಗೆ ಬೇಕು, ಅಪ್ಪನ ಪ್ರೀತಿ ಬೇಕು ಅಂತ ಒಂದು ನೆಮ್ಮದಿಯನ್ನು ಹುಡ್ಕೊಂಡು ಕಾಡಿಗೆ ಬರ್ತಾನಲ್ಲ, ಅಮ್ಮ ತಬ್ಬಿಕೊಂಡ ಹಾಗೆ ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ಸೊ ಆ ಕಾಡಿಗೆ ಬಂದಾಗ ಒಂದು ಕಲ್ಲನ್ನು ತೋರಿಸ್ತಾರೆ ಗೊತ್ತಾ. ಆ ಕಲ್ಲಲ್ಲಿ ತ್ರಿಶೂಲದ ಅಚ್ಚಿರುತ್ತೆ. ನೀವು ಗಮನಿಸಿರ್ಬೋದು, ಕಾಂತಾರ ಫಸ್ಟು ಸಿನಿಮಾ ಬಂದಾಗ ನೀವೇನು ನೋಡಿರ್ತೀರ ಅದೇ ಕಲ್ಲನ್ನು ತೋರಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಅದೇ ಕಲ್ಲು ಇದು. ಈ ಕಲ್ಲು ಒಂಥರ ಶಿವಲಿಂಗದ ಥರ ಇದೆ, ಅದ್ರ ಜೊತೆಗೆ ಮಧ್ಯದಲ್ಲಿ ತ್ರಿಶೂಲ ಇದೆ ನೋಡಿ. ನೀವು ಇಲ್ಲಿ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸಲ ಕಾಂತಾರದಲ್ಲಿ ಬೇರೆ ಬೇರೆ ಕಲ್ಲುಗಳನ್ನು ತೋರಿಸಿದ್ದಾರೆ, ಈ ಕಲ್ಲಿನ ಇದನ್ನು ತೋರಿಸಿಲ್ಲ. ಆದರೆ ಹಳೆಯ ಕಾಂತಾರ ಸಿನಿಮಾ ನಾವೇನು ನೋಡಿದ್ವಿ ಅದರಲ್ಲಿ ಮೈನು ಪಿಲ್ಲರೇ ಈ ಕಲ್ಲು ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಸುತ್ತಲೂ ನೋಡಿದ್ರೆ ಒಂಥರ ಇಲ್ಲೊಂಚೂರು ಜಾಗ ವಿಶಾಲವಾಗಿದೆ, ದೊಡ್ಡ ದೊಡ್ಡ ಮರಗಳಿದೆ. ದೈವ ಬಂದು ಮೇಲ್ಗಡೆ ನೋಡಿ ಕೂಗುವಂಥದ್ದೊಂದು ಡ್ರೋನ್ ಶಾಟ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದೇ ಶಾಟ್ ಇಲ್ಲೇ ತೆಗೆದಿರುವಂಥದ್ದಂತೆ. ನೋಡಿ ಮೇಲ್ಗಡೆ ನೋಡಿದ್ರೆ ಕ್ಲಿಯರ್ ಆಗಿದೆ. ಸೊ ಕಾಣಿಸ್ತಿದೆ ಅಲ್ಲ, ಮರಗಳು, ದೊಡ್ಡ ದೊಡ್ಡ ಮರಗಳು ಇಲ್ಲಿದೆ. ನಿಮ್ಗೆ ಯಾರಾದರೂ ಅಂದ್ಕೊಳ್ಳೋಕೆ ಸಾಧ್ಯನಾ ಒಂದು ಸಿನಿಮಾನ ಈ ಥರ ಕಾಡಲ್ಲಿ ಬಂದು ಹಿಂಗೆ ತೆಗೆದು ಇಷ್ಟು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಖುಷಿ. ಮತ್ತು ಇಲ್ಲಿ ಒಂದು ರೋಡ್ ಇದೆ, ಈಗ ನಮ್ಮ ಕಾರಲ್ಲಿ ನಿಂತಿದೆಯಲ್ಲ, ಆ ರೋಡಲ್ಲಿ ಇವತ್ತಿಗೆ ಯಾರಾದರೂ ಆ ಕಡೆ ಈ ಕಡೆ ಯಾರಾದರೂ ಬೈಕಲ್ಲೆಲ್ಲ ಪಾಸ್ ಆಗುವಾಗ ಕೈ ಮುಗಿದು ಹೋಗ್ತಾರೆ ಆ ಕಡೆ ಈ ಕಡೆ. ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು, ನಾವು ಇಲ್ಲೆಲ್ಲ ನೋಡ್ತಿರ್ತೀವಿ. ನಾವು ಕೂಡ ಹಂಗೆ
ಚಪ್ಪಲಿಯನ್ನು ಬಿಟ್ಟೇ ಇಲ್ಲಿಗೆ ಬಂದ್ವಿ. ಅಂದರೆ ನಮಗೂ ಕೂಡ ಒಂಥರ ಇದು ಪಂಜುರ್ಲಿ ದೈವ ಇರಬಹುದು ಈ ಕಲ್ಲಲ್ಲಿ ಅನ್ನೋ ಥರ ಒಂದು ಭಾವನೆ. ಅಂದರೆ ಆ ಸಿನಿಮಾನೇ ಆ ಲೆವೆಲ್ಲಿಗೆ ನಮ್ಮನ್ನು ದೈವತ್ವದ ಕಡೆ ಸೆಳೆದಿರುವಂಥದ್ದು. ಕಾಂತಾರ ಈಗ ಏನು ಅಧ್ಯಾಯ 1 ಅಂತ ಬಂದಿದೆ, ಅದರಲ್ಲೂ ಕೂಡ ಇದೇ ಥರದ ಸುಮಾರು ಕಲ್ಲುಗಳು ಬರುತ್ತೆ. ಅದರ ಸ್ಟೋರಿಯನ್ನು ನಾವೆಲ್ಲೂ ಕೂಡ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಯಾರಾದರೂ ಕಾಂತಾರ ಸಿನಿಮಾ ನೋಡಿಲ್ಲ ಅಂತ ಇದ್ದರೆ ಒಂದು ಸಲ ನೋಡಿ ಬನ್ನಿ, ಮೈ ನವಿರೇಳುತ್ತೆ. ಸೊ ರಿಷಬ್ ಶೆಟ್ಟಿ ಅವರು ಹುಟ್ಟಿರುವಂಥ ಊರಲ್ಲೇ ತೆಗೆದಿರುವಂಥ ಕಾಂತಾರ ನಾವೇನು ನೋಡಿದ್ವಿ ಭಾಗ 2 ಅಂತ ಮೊದಲೇ ನೋಡಿದ್ವಲ್ಲ, ಸೊ ಆ ಸಿನಿಮಾದ ಶೂಟಿಂಗ್ ಆಗಿರುವಂಥ ಸ್ಥಳ ಇದು. ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ ನಿಮಗೆ ಎಂತ ಬೇಕು ಕೇಳಿ ಕೊಡ್ತೇನೆ. ವೀಕ್ಷಕರೇ, ಅಲ್ಲಿ ನಾನು ಏನು ಕಲ್ಲನ್ನು ತೋರಿಸ್ದೆ, ಪಂಜುರ್ಲಿ ದೇವರು ನೆಲೆಸಿರುವಂಥ ಕಲ್ಲನ್ನು ಏನು ತೋರಿಸ್ದೆ, ಸೊ ಈಗ ದಾರಿ ಕಾಣಿಸ್ತಿದೆಯಲ್ಲ, ಇದರಲ್ಲೇ ರಾಜ ಕುದುರೆಯನ್ನೇರಿ ಬರುವಂಥದ್ದು. ಆ ಶಾರ್ಟ್ಸ್ ಎಲ್ಲ ಇದರಲ್ಲೇ ತೆಗೆದಿರುವಂಥದ್ದು, ಇದೇ ದಾರಿಲಿ ಬರೋದು. ಈಗ ನಾವು ಹೋಗ್ತಾ ಇರುವಂಥದ್ದು ಕಾಂತಾರ ಚಾಪ್ಟರ್ 1. ಈಗ ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ ಥಿಯೇಟ್ರಲ್ಲಿ, ಸೊ ಅದು ಶೂಟ್ ಆಗಿರುವಂಥ ಮೇಜರ್ ಪಾರ್ಟ್ ಶೂಟ್ ಆಗಿರುವಂಥ ಪ್ಲೇಸ್ಗೆ ಮುದೂರು ಅಂತ ಒಂದು ಪ್ರದೇಶ, ಅಲ್ಲಿ ಶೂಟ್ ಆಗಿರುವಂಥದ್ದು. ಅಲ್ಲಿಗೆ ಹೋಗ್ತಿದ್ದೀವಿ. ನೋಡೋಣ ಆ ಲೊಕೇಶನ್ ಹೆಂಗಿದೆ ನೋಡೋಣ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸೋಣ. ವೀಕ್ಷಕರೇ, ನಾವೀಗ ಕಾಂತಾರ ಅಧ್ಯಾಯ 1 ಏನು ನೋಡ್ತಾ ಇದ್ದೀವಿ, ಅದರಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಶಾರ್ಟ್ ಬರುತ್ತೆ ಗೊತ್ತಾ, ನೀವು ನೋಡಿರ್ಬೋದು, ಕಾಡಿನ ಶಾರ್ಟು. ಆಮೇಲೆ ಒಂದು ಫಾಲ್ಸ್ ತೋರುತ್ತೆ ನಿಮಗೆ, ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರ ಒಂದು 2-3 ಶಾರ್ಟ್ಸ್ ಕಾಣಿಸುತ್ತೆ. ಈಗ ನಾನು ಅಲ್ಲೇ ಇದ್ದೀನಿ ನೋಡಿ, ನಿಮ್ಗೆ ಅಲ್ಲಿ ದೂರದಲ್ಲಿ ಒಂದು ಫಾಲ್ಸ್ ಕಾಣಿಸ್ತಿದೆಯಲ್ಲ, ಅದೇ ಬೆಳಕಲ್ ತೀರ್ಥ ಅಂತ ಹೆಸರು ಅದಕ್ಕೆ. ನಾವು ಈಗಾಗಲೇ ಹೆಗ್ಗದ್ದೆಯಲ್ಲೂ ಕೂಡ ಅದರ ವಿಡಿಯೋನ ಮಾಡಿದ್ವಿ, ಅದನ್ನು ತೋರಿಸಿದ್ವಿ 3-4 ವರ್ಷದ ಹಿಂದೆ. ಸೊ ಆ ಫಾಲ್ಸನ್ನು ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ತುಂಬ ನೀಟಾಗಿ ಸೆರೆ ಹಿಡಿದಿದ್ದಾರೆ. ರಾಜರ ಅರಮನೆ ನೀವೇನು ನೋಡ್ತಿರಲ್ಲ, ಅದು ಕೂಡ ಅದರ ತಪ್ಪಲಿನಲ್ಲೇ ಶೂಟ್ ಆಗಿರುವಂಥದ್ದು. ನೀವೀಗ ಅಲ್ಲಿ ದೂರದಿಂದ ನಾವು ತೋರಿಸ್ತಿದ್ದೀವಿ ನೋಡಿ, ಅದೇ ಪ್ಲೇಸಲ್ಲಿ ಶೂಟ್ ಆಗಿರುವಂಥದ್ದು. ರಿಷಬ್ ಅವರು ಇಲ್ಲಿ ಎಲ್ಲ ಬಂದು ಇಷ್ಟನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲಿ ಸಿಗಲ್ಲ. ಸೊ ಆ ಥರ ಇದೆ ಈ ಪ್ಲೇಸು. ಹಂಗಾಗಿ ಎಲ್ಲ ಬಂದು ಇದನ್ನು ನೋಡಿ ಮಾಡೋದು ಅಂತ ಹೇಳಿದ್ರೆ ಅದೊಂಥರ ವಿಶೇಷ ಅಂತ ಹೇಳ್ಬೋದು. ಈಗ ನೀವು ಏನು ಬ್ರಹ್ಮ ಕಲಶ ನೋಡಿದ್ರಿ, ಮತ್ತು ರಥ ಓಡ್ಕೊಂಡು ಬರೋದು, ಆ ಥರ ಸೀನ್ಗಳೆಲ್ಲ ಇದೆಯಲ್ಲ, ಆ ಒಂದು ಪ್ರದೇಶಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಅದನ್ನು ನಾನು ತೋರಿಸ್ತೀನಿ, ಬನ್ನಿ. ವೀಕ್ಷಕರೇ, ಇಲ್ಲೊಂದು ಮನೆ ಈಗ ಕಾಣಿಸ್ತಿದೆಯಲ್ಲ ನಿಮಗೆ, ಇದರಲ್ಲಿ ಒಂದು ಸಣ್ಣ ಮಡ್ ರೋಡ್ ಇದೆ ನೋಡಿ. ಈ ರೋಡಲ್ಲಿ ಒಳಗಡೆ ಹೋಗಬೇಕು. ನೀವು ದೇವಸ್ಥಾನದ್ದು ಸೀನೆಲ್ಲ ನೋಡಿರ್ತೀರಾ, ಆಮೇಲೆ ಬ್ರಹ್ಮ ಕಲಶದ್ದು, ಆಮೇಲೆ ರಥ ಬರೋದು ಎಲ್ಲ ಸೀನೆಲ್ಲ ನೋಡಿದಿರಲ್ಲ, ಓಡಿಸ್ಕೊಂಡು ಬರೋದು, ಅದೆಲ್ಲ ಈ ರೋಡಲ್ಲಿ ಹೋದರೆ ಒಂದು ಎಸ್ಟೇಟ್ ಥರ ಸಿಗುತ್ತೆ, ಅಲ್ಲಿ ಶೂಟ್ ಆಗಿದ್ದು. ಈಗ ಹೋಗ್ತಿದ್ದೀವಿ ನಾವು, ನೋಡೋಣ, ಗೊತ್ತಿಲ್ಲ. ಯಾಕಂದರೆ ಶೂಟಿಂಗ್ ಸ್ಪಾಟು ಈಗ ಬೇರೆಯವರು ಆಕ್ಯುಪೈ ಮಾಡಿ ಗೇಟ್ ಹಾಕಿದ್ದಾರೆ ಅಂತ ಅದು ಸುದ್ದಿ ಇದೆ. ನಮಗೆ ಬಿಟ್ಟರೆ ಒಳಗಡೆನೂ ಹೋಗ್ತೀವಿ, ಇಲ್ಲ ಅಂದರೆ ಎಲ್ಲ ತೋರಿಸ್ತೀವಿ. ನೋಡುವ, ಇಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ಇದು ಹತ್ರ 1 ಕಿಲೋಮೀಟ್ರ್ ಆಯ್ತು ಈಗ ನಾವು ಅಲ್ಲಿಂದ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಷ್ಟು ಗಾಡಿಗಳು, ಲೈಟಿಂಗ್ ಯೂನಿಟ್ ಇರ್ಬೋದು. ಒಂದು ಶೂಟಿಂಗ್ ಅಂದರೆ ಸುಮ್ಮನೆ ಆಗಲ್ಲಲ್ಲ, ಸಿಕ್ಕಾಪಟ್ಟೆ ಗಾಡಿಗಳು ಡೈಲಿ ತಿರುಗಿದಾವೆ. ರಿಷಬ್ ಶೆಟ್ಟಿ ಅವರು ಡೈಲಿ ಇದರಲ್ಲಿ ಹೋಗೋದು ಬರೋದು ಆಗ್ತಿತ್ತು. ಈಗೆಲ್ಲ ಬೆಂಗಳೂರಲ್ಲಿ ರಿಲೀಸು, ಬೇರೆ ಬೇರೆ ಕಡೆ ತಿರುಗೋದ್ರಲ್ಲಿ ಬ್ಯುಸಿ ಇದ್ದಾರೆ. ನೋಡಿ ಅಪ್ಪ ಹೆಂಗಿದೆ ಗೊತ್ತಾ, ಇದು ನಿಜವಾದ ಕಾಂತಾರ ಇದು. ಸೊ ಮುಂದ್ಗಡೆ ನಿಮ್ಗೆ ಕಾಣಿಸ್ತಿದೆ ನೋಡಿ, ನೋಡಿ ಅಲ್ಲಿ ಇಲ್ಲಿಂದ ಕಾಣಿಸುತ್ತೆ ನೋಡಿ, ಸೆಟ್ ಕಾಣಿಸುತ್ತೆ ನೋಡಿ, ದೇವಾಲಯದ ಶೂಟೆಲ್ಲ ಬಂದಿದೆಯಲ್ಲ ಅದಲ್ಲೇ ಇರುವಂಥದ್ದು ನೋಡಿ. ಇಲ್ಲಿಂದ ನೋಡಿ ಝೂಮ್ ಹಾಕ್ಬೋದು. ಸೊ ಕಾಂತಾರ ಅಧ್ಯಾಯ 1ರಲ್ಲಿ ದೇವಸ್ಥಾನದ ಶಾರ್ಟ್ಸ್ ಬರುತ್ತೆ ನೋಡಿ, ಅದಲ್ಲಿದೆ ನೋಡಿ ಆ ದೇವರು, ಅದೇ ದೇವಾಲಯ. ಒಳಗಡೆ ಹೋದರೆ ಒಂದು ಹೊಸ ಲೋಕನೇ ಅನಾವರಣ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ರಥ ಬರುವಂಥ ಶಾರ್ಟು ಇಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ಸ್ ತೆಗೆದಿದ್ದಾರೆ. ಆಮೇಲೆ ಬ್ರಹ್ಮಕಲಶ ಆಗುವಾಗ ಎಲ್ಲ ನಡ್ಕೊಂಡು ಬರುವಂಥದ್ದು, ಅದಾದಮೇಲೆ ರಾಜನ ಕೆಲವೊಂದು ಪಾರ್ಟ್ಗಳನ್ನು ಇಲ್ಲಿ ಶೂಟ್ ಮಾಡಿದ್ದಾರೆ. ಇಂಡೋರನ್ನೆಲ್ಲ ಯುವ ಮೆರಿಡಿಯನ್ನು ಮತ್ತು ಸಕಲೇಶ್ಪುರ ಆ ಕಡೆ ಎಲ್ಲ ಶೂಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಇಷ್ಟು ಕಡೆ ಇದೆ. ವೀಕ್ಷಕರೇ, ಫೈನಲಿ ಕಾಂತಾರ ಚಾಪ್ಟರ್ 1 ಲೊಕೇಶನ್ ಹತ್ರ ಇದ್ದೀವಿ. ಈಗ ಒಳಗಡೆ ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಿದ್ವಿ, ಬಟ್ ಅಲ್ಲಿ ತುಂಬ ಸೆಕ್ಯೂರಿಟಿ ಇದೆ, ಬಿಡ್ತಾ ಇಲ್ಲ. ಅದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿದ್ರು. ಕಾಲ್ ಕೂಡ ಕನೆಕ್ಟ್ ಮಾಡಿದ್ವಿ, ಆದರೆ ಪರ್ಮಿಷನ್ ಸಿಗಲಿಲ್ಲ. ಓಕೆ, ಅದನ್ನು ಬಿಟ್ಬಿಡೋಣ. ಈಗ ನಾನು ಆಗಲೇ ಹೇಳಿದ್ನಲ್ಲ ಶೂಟಿಂಗ್ ಲೊಕೇಶನಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಆ ಗುಡ್ಡ ಕಾಣಿಸ್ತಿದೆಯಲ್ಲ ನಿಮಗೆ, ಕಂಪ್ಲೀಟು
ಅರ್ಧಕ್ಕರ್ಧ ಸಿನಿಮಾ ಅಲ್ಲೇ ಶೂಟ್ ಆಗಿರುವಂಥದ್ದು. ಆ ರಥ ಓಡ್ ಬರುವಂಥದ್ದು ನಿಮ್ಗಲ್ಲೊಂದು ಜಾಗ ಕಾಣಿಸ್ತಿದೆ ನೋಡಿ, ದಾರಿ, ಅದರಲ್ಲಿ ಅಲ್ಲಿ ಈಗ ನಾವೊಂದು ಝೂಮ್ ಹಾಕಿ ಅಂತ ತೋರಿಸ್ತಾ ಇದ್ದೀವಿ, ಅಲ್ಲಿ ಆ ಭಾಗದಲ್ಲಿ ಇದೆಯಲ್ಲ, ಅಲ್ಲಿ ದೇವಸ್ಥಾನದ ಶಾಟು, ಬ್ರಹ್ಮಕಲಶ ಸಾಂಗ್ ಬರುತ್ತಲ್ಲ ಅದ್ರ ಶಾಟು, ರಾಣಿ ನಡ್ಕೊ ಬರುವಂಥದ್ದು, ಮಾರ್ಕೆಟು ಎಲ್ಲವೂ ಕೂಡ ಅಲ್ಲೇ ಆಗಿರುವಂಥದ್ದು. ಇನ್ನು ಈ ಭಾಗಕ್ಕೆ ಬಂದರೆ ಇಲ್ಲಿ ನೋಡಿ, ಈ ವ್ಯೂ ನೋಡಿ, ಇದು ನಮ್ಮೂರಿನಲ್ಲಿರುವಂತಹ ಅತ್ಯಂತ ಫೇಮಸ್ ಜಾಗ. ಇದು ಬೆಳಕಲ್ ತೀರ್ಥ ಅಂತ ನಾನು ಹೇಳಿದ್ನಲ್ಲ, ಅದೇ ತೀರ್ಥ ಅಲ್ಲಿರುವಂಥದ್ದು. ನೀವು ಸಿನಿಮಾದಲ್ಲಿ 2 ಭಾಗ ಇರುತ್ತೆ. ಒಂದು ರಿಷಬ್ ಅವರೆಲ್ಲ ಉಳ್ಕೊಡುವಂತಹ ಕಾಡಿನ ಭಾಗ, ಇನ್ನೊಂದು ಅರಮನೆಯ ಭಾಗ. ಅದು ಈ ಭಾಗ. ಆದರೆ ರಿಷಬ್ ಅವರು ಕಾಡಿನ ನೀರು ಹರಿಯುವಂಥದ್ದು, ಕಾಡಿನ ತಪ್ಪಲಲ್ಲಿ ಇರ್ತಾರಲ್ಲ, ಅದು ಇದರಿಂದ ಕೆಳಗಡೆ, ಇಲ್ಲಿಂದ ಕೆಳಗೆ ಹೋದರೆ ಒಂದು ನದಿ, ಹೊಳೆ ಅಂತ ಹೇಳ್ತೀವಿ ನಾವೆಲ್ಲ, ಅದನ್ನು ಬೇರೆಯವ್ರು ಬೇರೆ ಬೇರೆ ರೀತಿ ಕರೀತಾರೆ, ಸಿಟಿ ಮಂದಿ ಅದನ್ನು ತೊರೆ ಅಂತಲೂ ಹೇಳ್ಬೋದು. ಅವೆಲ್ಲವೂ ಕೂಡ ಈ ಭಾಗದಲ್ಲಿ ಶೂಟ್ ಆಗಿರುವಂಥದ್ದು. ಬೆಳಕಲ್ ತೀರ್ಥ ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಾಗಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಿಮಗೆ ಅಲ್ಲಿ ಕೆಳಗಡೆ ಈಗ ಏನು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಅದೆಲ್ಲ ಸೆಟ್ ಹಾಕುವಾಗ ಧರಣಿ ಮತ್ತು ಅವರ ತಂಡ ಅಲ್ಲಿ ಕೆಳಗಡೆ ಕೆಲಸ ಮಾಡೋದಕ್ಕೊಂದು ಗೋಡೌನ್ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ಫುಟೇಜ್ ಇದು. ಸೊ ಇಲ್ಲಿ ಸುಮಾರು ದಿನ ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ನೋಡುವಾಗ ಹೀರೋಗೆ ಅಥವಾ ಆರ್ಟಿಸ್ಟ್ಗೆ ಎಲ್ರಿಗೂ ನಾವು ಬೆಲೆ ಕೊಡ್ತೀವಿ, ಆದರೆ ಅದ್ರ ಹಿಂದೆ ಒಬ್ಬ DOP ಜೊತೆಗೆ ಸೆಟ್ ಹಾಕ್ತಾರಲ್ಲ, ಅವರಿಗೂ ಕೂಡ ತುಂಬ ಕೆಲಸ ಇರುತ್ತೆ. ಆರ್ಟ್ ವರ್ಕರಿಗೆ ನಿಜವಾದ ಬೆಲೆ ಈ ಥರ ಸಿನಿಮಾಗಳು ಬಂದಾಗ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಸಿಕ್ಕಿದೆ ಕೂಡ. ಧರಣಿಯವರು ಕಾಂತಾರ ಫಸ್ಟ್ ಏನು ಬಂತು ಆವಾಗ್ಲೂ ಅವರೇ ಸೆಟ್ ಹಾಕಿರುವಂಥದ್ದು, ಅದನ್ನು ನಾನು ತೋರಿಸಿದ್ದೀನಿ. ಈ ಸಲನೂ ಅವರೇ ಸೆಟ್ ಹಾಕಿರುವಂಥದ್ದು. ಸುಮಾರು ದಿನಗಳ ಕಾಲ ಸಾವಿರಾರು ಜನ ತಮಿಳುನಾಡು ಮೂಲದ ಕೆಲವೊಂದಿಷ್ಟು ವ್ಯಕ್ತಿಗಳು ಇಲ್ಲಿ ಬಂದು ಕೆಲಸವನ್ನು ಮಾಡಿದ್ದಾರೆ. ಕೆಲವೊಂದು ಸೆಟ್ಗಳನ್ನು ತೆಗೆದಿದ್ದಾರೆ, ಕೆಲವೊಂದು ಸೆಟ್ಟು ದೇವಸ್ಥಾನ ಅದೆಲ್ಲ ಇನ್ನೂ ಹಾಗೆ ಇರೋದ್ರಿಂದ ಅಲ್ಲಿಯೇ ಇದೆ ಅದು. ಇದಿಷ್ಟು ಈಗ ನಾವು ನೋಡ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1ರ ಕೆಲವೊಂದು ಶೂಟಿಂಗ್ ಲೊಕೇಶನನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಸಿಕ್ಕಿದಾಗ ನಿಮಗೆ ಕೊಡ್ತಾ ಇರ್ತೀನಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ 3 ಕಡೆನೂ ನಾವು ಇದ್ದೀವಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇದು ಈ ಹೊತ್ತಿನ ವಿಶೇಷ. ಥ್ಯಾಂಕ್ ಯು ಸೊ ಮಚ್.